ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನೇಸನ್ ಇರ್ವಿನ್ ಪೆಟ್ರೋಲ್ ವಾಹನದಲ್ಲಿ ಬಳಸಲಾಗಿರುವ 25D 2.5 ಲೀಟರ್ ಪೆಟ್ರೋಲ್ ಎಂಜಿನ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ವಿಶೇಷವಾಗಿ ಸರ್ವಿಸ್ ಸೂಪರ್ವೈಸರ್, ಮೆಕ್ಯಾನಿಕ್, ಆಟೋಮೊಬೈಲ್ ವಿದ್ಯಾರ್ಥಿಗಳು, ಫ್ಲೀಟ್ ಮೇಂಟೆನೆನ್ಸ್ ಇಂಜಿನಿಯರ್ಗಳಿಗೆ ಉಪಯುಕ್ತವಾಗಿದೆ. ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯುವ ವಿಷಯಗಳು: ಎಂಜಿನ್ ತಾಂತ್ರಿಕ ವಿವರಗಳು, ದಿನನಿತ್ಯದ ತಪಾಸಣೆ, ಪೀರಿಯಾಡಿಕ್ ಸರ್ವಿಸ್, ಸಾಮಾನ್ಯ ದೋಷಗಳು, ಡಯಾಗ್ನೋಸ್ಟಿಕ್ ವಿಧಾನ, ಸೂಪರ್ವೈಸರ್ ಜವಾಬ್ದಾರಿಗಳು, ನಿರ್ವಹಣಾ ಸಲಹೆಗಳು. ಹಾಗಾದರೆ ಆರಂಭಿಸೋಣ. ಎಂಜಿನ್ ತಾಂತ್ರಿಕ ವಿವರಗಳು. ನೇಸನ್ ಇರ್ವಿನ್ನಲ್ಲಿ 25D ಎಂಬ 2.5 ಲೀಟರ್ ಪೆಟ್ರೋಲ್ ಎಂಜಿನ್ ಬಳಸಲಾಗಿದೆ. ಪ್ರಮುಖ ವಿಶೇಷತೆಗಳು: ಎಂಜಿನ್ ಪ್ರಕಾರ ಇನ್ಲೈನ್ 4 ಸಿಲಿಂಡರ್ ಡಾಕ್, ಸಾಮರ್ಥ್ಯ 2488 kg, 16 ವಾಲ್ವ್, A5 ಎಲೆಕ್ಟ್ರಾನಿಕ್ ಫ್ಯೂಲ್ ಇಂಜೆಕ್ಷನ್, ಟೈಮಿಂಗ್ ಚೈನ್ ಡ್ರೈವ್, coil on plug ignition system, ವಾಟರ್ ಕೂಲಿಂಗ್ ಸಿಸ್ಟಮ್. ಗರಿಷ್ಠ ಶಕ್ತಿ ಸುಮಾರು 147 HP, ಗರಿಷ್ಠ ಟಾರ್ಕ್ ಸುಮಾರು 213 Nm. ಈ ಎಂಜಿನ್ ಉತ್ತಮ ಮೈಲೇಜ್, ಕಡಿಮೆ ನಿರ್ವಹಣಾ ವೆಚ್ಚ ಮತ್ತು ದೀರ್ಘಕಾಲದ ವಿಶ್ವಾಸಾರ್ಹ ಕಾರ್ಯಕ್ಷಮತೆಗೆ ಪ್ರಸಿದ್ಧವಾಗಿದೆ. ಪ್ರತಿದಿನ ಮಾಡಬೇಕಾದ ತಪಾಸಣೆ. ವಾಹನವನ್ನು ಗ್ರಾಹಕರಿಗೆ ಹಸ್ತಾಂತರಿಸುವ ಮೊದಲು ಈ ಕೆಳಗಿನ ಅಂಶಗಳನ್ನು ಪರಿಶೀಲಿಸಿ: ಎಂಜಿನ್ ಆಯಿಲ್ ಮಟ್ಟ, ಕೂಲಂಟ್ ಮಟ್ಟ, ಬ್ರೇಕ್ ಫ್ಲೂಯಿಡ್, ಪವರ್ ಸ್ಟೀರಿಂಗ್ ಫ್ಲೂಯಿಡ್, ಬ್ಯಾಟರಿ ಟರ್ಮಿನಲ್, ರೇಡಿಯೇಟರ್ ಹೋಸ್, ಡ್ರೈವ್ ಬೆಲ್ಟ್, ಏರ್ ಫಿಲ್ಟರ್, ಆಯಿಲ್ ಅಥವಾ ಕೂಲಂಟ್ ಲೀಕ್. ಎಂಜಿನ್ ಮೌಂಟಿಂಗ್. ಎಂಜಿನ್ ಸ್ಟಾರ್ಟ್ ಮಾಡಿ ಯಾವುದೇ ಅಸಾಮಾನ್ಯ ಶಬ್ದವಿದೆಯೇ ಎಂದು ಗಮನಿಸಿ. ಎಂಜಿನ್ ಆಯಿಲ್ ಪ್ರತಿ 10,000 ಕಿ.ಮೀ.ಗೆ ಬದಲಾಯಿಸಿ. ಆಯಿಲ್ ಫಿಲ್ಟರ್ ಪ್ರತಿ ಆಯಿಲ್ ಸರ್ವಿಸ್ನಲ್ಲಿ ಬದಲಾಯಿಸಿ. ಏರ್ ಫಿಲ್ಟರ್ 10,000 ಕಿ.ಮೀ.ಗೆ ಪರಿಶೀಲಿಸಿ. 20,000 ಕಿ.ಮೀ.ಗೆ ಅಗತ್ಯವಿದ್ದರೆ ಬದಲಾಯಿಸಿ. ಸ್ಪಾರ್ಕ್ ಪ್ಲಗ್. ಐರೇಡಿಯಂ ಪ್ಲಗ್ ಸುಮಾರು 100,000 ಕಿ.ಮೀ. ವರೆಗೆ ಕಾರ್ಯನಿರ್ವಹಿಸುತ್ತದೆ. ಕೂಲೆಂಟ್ 80,000 ರಿಂದ 100,000 ಕಿ.ಮೀ. ನಡುವೆ ಬದಲಾಯಿಸುವುದು ಉತ್ತಮ. ಥ್ರಾಟಲ್ ಬಾಡಿ 40,000 ಕಿ.ಮೀ.ಗೆ ಒಮ್ಮೆ ಸ್ವಚ್ಛಗೊಳಿಸಿ. ಬ್ಯಾಟರಿ ಚಾರ್ಜಿಂಗ್. ಚಾರ್ಜಿಂಗ್ ವೋಲ್ಟೇಜ್ ಸುಮಾರು 13.8 ರಿಂದ 14.5 ವೋಲ್ಟ್ ಇರಬೇಕು. ಎಂಜಿನ್ ಹಾರ್ಡ್ ಸ್ಟಾರ್ಟಿಂಗ್. ಕಾರಣಗಳು: ಬ್ಯಾಟರಿ ದುರ್ಬಲ, ಸ್ಪಾರ್ಕ್ ಪ್ಲಗ್ ಹಾಳಾಗಿರುವುದು, ಇಗ್ನಿಷನ್ ಕಾಯಿಲ್ ದೋಷ, ಫ್ಯೂಲ್ ಪಂಪ್ ದುರ್ಬಲ, ಥ್ರಾಟಲ್ ಬಾಡಿ ಕಲುಷಿತ. ಪರಿಹಾರ: ಬ್ಯಾಟರಿ ಪರೀಕ್ಷಿಸಿ, ಫ್ಯೂಲ್ ಪ್ರೆಷರ್ ಪರೀಕ್ಷಿಸಿ, ಕಾಯಿಲ್ ಮತ್ತು ಸ್ಪಾರ್ಕ್ ಪ್ಲಗ್ ಬದಲಾಯಿಸಿ, ಥ್ರಾಟಲ್ ಬಾಡಿ ಸ್ವಚ್ಛಗೊಳಿಸಿ. ಎಂಜಿನ್ ಮಿಸ್ಫೈರ್. ಲಕ್ಷಣಗಳು: ಎಂಜಿನ್ ಕಂಪನ, ಪವರ್ ಕಡಿಮೆಯಾಗುವುದು, ಚೆಕ್ ಎಂಜಿನ್ ಲೈಟ್ ಆನ್. ಪರೀಕ್ಷೆ: ಡೆತ್ಸ್ ಸ್ಕ್ಯಾನ್ ಮಾಡಿ, ಇಗ್ನಿಷನ್ ಕಾಯಿಲ್ ಪರೀಕ್ಷಿಸಿ, ಸ್ಪಾರ್ಕ್ ಪ್ಲಗ್ ಪರಿಶೀಲಿಸಿ, ಫ್ಯೂಲ್ ಇಂಜೆಕ್ಟರ್ ಪರೀಕ್ಷಿಸಿ, ಕಂಪ್ರೆಷನ್ ಟೆಸ್ಟ್ ಮಾಡಿ. ಎಂಜಿನ್ ಓವರ್ಹೀಟಿಂಗ್. ಕಾರಣಗಳು: ಕೂಲೆಂಟ್ ಕಡಿಮೆ, ಥರ್ಮೋಸ್ಟಾಟ್ ದೋಷ, ವಾಟರ್ ಪಂಪ್ ದೋಷ, ರೇಡಿಯೇಟರ್ ಬ್ಲಾಕ್, ಕೂಲಿಂಗ್ ಫ್ಯಾನ್ ಕೆಲಸ ಮಾಡದಿರುವುದು, ಫ್ಯೂಲ್ ಕನ್ಸಂಪ್ಷನ್ ಹೆಚ್ಚಾಗುವುದು. ಕಾರಣಗಳು: ಏರ್ ಫಿಲ್ಟರ್ ಬ್ಲಾಕ್, ಆಕ್ಸಿಜನ್ ಸೆನ್ಸರ್ ದೋಷ, ಇಂಜೆಕ್ಟರ್ ಕಲುಷಿತ, ಟೈರ್ ಪ್ರೆಷರ್ ಕಡಿಮೆ, ಆಯಿಲ್ ಲೀಕೇಜ್. ಸಾಮಾನ್ಯವಾಗಿ ಲೀಕ್ ಆಗುವ ಭಾಗಗಳು: valve cover gasket, front crank seal, rear main seal, oil pan gasket, timing cover seal. ಡಯಾಗ್ನೋಸ್ಟಿಕ್ ವಿಧಾನ. ವಾಹನ ವರ್ಕ್ಶಾಪ್ಗೆ ಬಂದಾಗ ಮೊದಲು ಗ್ರಾಹಕರಿಂದ ಸಮಸ್ಯೆಯನ್ನು ತಿಳಿದುಕೊಳ್ಳಿ. ನಂತರ ರೋಡ್ ಟೆಸ್ಟ್ ಮಾಡಿ. ನಂತರ ಎಂಜಿನ್ ಆಯಿಲ್ ಮತ್ತು ಕೂಲೆಂಟ್ ಪರಿಶೀಲಿಸಿ. ನಂತರ ಸ್ಕ್ಯಾನರ್ ಮೂಲಕ ಎಕ್ಕಿಯ ಸ್ಕ್ಯಾನ್ ಮಾಡಿ. ಲೈವ್ ಡಾಟಾ ಪರಿಶೀಲಿಸಿ. ಕೂಲೆಂಟ್ ಟೆಂಪರೇಚರ್, ಫ್ಯೂಲ್ ಟ್ರೈಮ್, ಆಕ್ಸಿಜನ್ ಸೆನ್ಸರ್, ರಿಪೇರ್, ಥ್ರಾಟಲ್ ಪೊಸಿಷನ್. ಅಗತ್ಯವಿದ್ದರೆ
ಫ್ಯೂಲ್ ಪ್ರೆಷರ್ ಟೆಸ್ಟ್, ಕಂಪ್ರೆಷನ್ ಟೆಸ್ಟ್, ಲೀಕ್ ಟೆಸ್ಟ್ ಮಾಡಿ. ನಂತರ ಮಾತ್ರ ಭಾಗಗಳನ್ನು ಬದಲಾಯಿಸಿ. ಒಬ್ಬ ಉತ್ತಮ, ಸರಿಯಾದ ಜಾಬ್ ಕಾರ್ಡ್ ತಯಾರಿಸಬೇಕು. ಗ್ರಾಹಕರಿಗೆ ದೋಷವನ್ನು ಸ್ಪಷ್ಟವಾಗಿ ವಿವರಿಸಬೇಕು. ಸರಿಯಾದ ಸ್ಪೇರ್ ಪಾರ್ಟ್ಸ್ ಆಯ್ಕೆ ಮಾಡಬೇಕು. ಮೆಕ್ಯಾನಿಕ್ ಮಾಡಿದ ಕೆಲಸವನ್ನು ಪರಿಶೀಲಿಸಬೇಕು. ಫೈನಲ್ ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡಬೇಕು. ರೋಡ್ ಟೆಸ್ಟ್ ನಡೆಸಬೇಕು. ಮುಂದಿನ ಪ್ರಿವೆಂಟಿವ್ ಮೇಂಟೆನೆನ್ಸ್ ಬಗ್ಗೆ ಗ್ರಾಹಕರಿಗೆ ಸಲಹೆ ನೀಡಬೇಕು. ನಿಸ್ಸನ್ ಇರ್ವಿನ್ 25D ಪೆಟ್ರೋಲ್ ಎಂಜಿನ್ ಸರಿಯಾದ ಸಮಯಕ್ಕೆ ಸರ್ವಿಸ್ ಮಾಡಿದರೆ ಲಕ್ಷಾಂತರ ಕಿಲೋಮೀಟರ್ಗಳವರೆಗೆ ಉತ್ತಮ ಕಾರ್ಯಕ್ಷಮತೆಯನ್ನು ನೀಡುತ್ತದೆ. ಸರಿಯಾದ ಡಯಾಗ್ನೋಸಿಸ್, ಗುಣಮಟ್ಟದ ಸ್ಪೇರ್ ಪಾರ್ಟ್ಸ್ ಮತ್ತು ನಿಯಮಿತ ನಿರ್ವಹಣೆಯೇ ಈ ಎಂಜಿನ್ನ ದೀರ್ಘಾಯುಷ್ಯದ ರಹಸ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ತಾಂತ್ರಿಕ ತರಬೇತಿ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. Till I get up, time is barely on our side. I don't wanna waste what's left. The storms we chase are leading us, and love is all we'll ever try.